ಓಕೆ, ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಏನ್ ನೋಡ್ತಾ ಹೋದ್ವಿ, ಒಂದು ಈಸಿಯೆಸ್ಟ್ ಅಂದ್ರೆ ಒಂದು ಬೇಸಿಕ್ ಐಡಿಯಾ ಕೊಟ್ಟೆ ಹೇಗೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ನ ಸಾಲ್ವ್ ಮಾಡ್ತಾ ಹೋಗೋದು ಅಂತ. ಈಗ ಏನ್ ನೋಡ್ತಾ ಹೋಗೋಣ ಅಂದ್ರೆ ಈ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ನ ಒನ್ ಆಫ್ ದ ಅಪ್ಡೇಟೆಡ್ ವರ್ಜನ್ಸ್ ಅಂತ ತಗೊಂತ ಹೋಗ್ತೀವಿ. ಅದನ್ನ ಹೇಗೆ ಮಾಡ್ತಾ ಹೋಗೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಈಸಿಯಿಂದ ತಗೊಂತ ಹೋಗೋಣ. ಎಲ್ ಆಫ್ ಇ ಟು ದ ಪವರ್ ಆಫ್ 80, ಇದೆಲ್ಲ ಬೇಸಿಕ್ ಫಾರ್ಮುಲಾ ಆಯ್ತು. ಏನು 1/s - e ಅಂತ ಗೊತ್ತು, ರೈಟ್? ಓಕೆ, ಅದಾದ್ಮೇಲೆ ಎಲ್ ಆಫ್ ಇ ಟು ದ ಪವರ್ ಆಫ್ -80 ಅಥವಾ ಇ ಟು ದ ಪವರ್ ಆಫ್ 80 ಇಂಟು sin 80 ಕ್ವಶನ್. ನಾನು ಏನ್ ಹೇಳಿದ್ದೆ, ಲ್ಯಾಪ್ಲಾಸ್ ಸಿಂಗಲ್ ಟರ್ಮ್ ನ ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು, ಇಲ್ಲ ಅಡಿಷನಲ್ ಫಾರ್ಮ್ ಇತ್ತು ಅಂದ್ರೆ ಅದನ್ನ ಟರ್ಮ್ ವೈಸ್ ಡಿವೈಡ್ ಮಾಡ್ಕೊಂಡು ನಾವು ಅದಕ್ಕೆ ಸಪರೇಟ್ ಆಗಿ ಲ್ಯಾಪ್ಲಾಸ್ ನ ಅಪ್ಲೈ ಮಾಡ್ತಾ ಹೋಗುದು. ಆದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇದೆ, ಅವಾಗ ಏನ್ ಮಾಡ್ತಾ ಹೋಗ್ಬೇಕು ಅಂತ ನೋಡ್ತಾ ಹೋದಾಗ ಈಗ ಏನಿದೆ ಇನ್ನೊಂದ್ಸಲ ಬರ್ಕೊಳ್ಳೋಣ. ಎಲ್ ಆಫ್ ಇ ಟು ದ ಪವರ್ ಆಫ್ 80 ಇಂಟು sin 80 ಅಂತ ಇದೆ, ರೈಟ್? ಈ ತರ ಇದ್ದಾಗ ಏನ್ ಮಾಡ್ತಾ ಹೋಗೋದು ಅಂತ ನೋಡ್ತಾ ಹೋದಾಗ ಫಸ್ಟ್ ಇಲ್ಲಿರೋ ಫಂಕ್ಷನ್ ನ ಎಫ್ ಆಫ್ ಟಿ ಅಂತ ಕರಿತಾ ಹೋಗೋಣ. ಇ ಟು ದ ಪವರ್ ಆಫ್ 80 ನ ನೆಗ್ಲೆಕ್ಟ್ ಮಾಡ್ಕೊಂಡು ಇಲ್ಲಿರುವ ಫಂಕ್ಷನ್ ಇ ಟು ದ ಪವರ್ ಆಫ್ 80 ಜೊತೆ ಏನು ಮಲ್ಟಿಪ್ಲೈ ಆಗಿದೆಯಲ್ಲ ಫಂಕ್ಷನ್, ಅದನ್ನ ಎಫ್ ಆಫ್ ಟಿ ಅಂತ ತಗೊಂತಾ ಹೋಗೋಣ. ಎಫ್ ಆಫ್ ಟಿ ಇಸ್ ಈಕ್ವಲ್ ಟು sin 80. ಈ ಗಿವನ್ ಫಂಕ್ಷನ್ ನ ಲ್ಯಾಪ್ಲಾಸ್ ನ ಕಂಡುಹಿಡಿತಾ ಹೋಗೋದು. ಎಲ್ ಆಫ್ ಎಫ್ ಆಫ್ ಟಿ ಇಸ್ ಈಕ್ವಲ್ ಟು ಎಲ್ ಆಫ್ ಎಫ್ ಆಫ್ ಟಿ ಅಂದ್ರೆ ಲ್ಯಾಪ್ಲಾಸ್ ಆಫ್ sin 80 ಅಂದ್ರೆ ಏನು ಅಂತ, ಕರೆಕ್ಟಾ? ಲ್ಯಾಪ್ಲಾಸ್ ಆಫ್ sin 80. ಲ್ಯಾಪ್ಲಾಸ್ ಆಫ್ sin 80 ಏನಾಗ್ತಾ ಹೋಗುತ್ತೆ, a ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂತ ತಗೊಬೋದಾ, ರೈಟ್? ಈಗ ಎಲ್ ಆಫ್ ಎಫ್ ಆಫ್ ಟಿ ಅಂದ್ರೆ ಎಲ್ ಆಫ್ sin 80 ಅಂತ ತಗೊಂಡ್ವಿ, a ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಅಕಾರ್ಡಿಂಗ್ ಟು ದ ಶಿಫ್ಟಿಂಗ್ ಥಿಯರಮ್ ಅಂತ ತಗೊಂತ ಹೋಗ್ತೀವಿ. ಆ ಶಿಫ್ಟಿಂಗ್ ಥಿಯರಮ್ ನ ಐಡಿಯಾ ಬೇಡ, ನಮಗೆ ಬೇಕಾಗಿರೋದು ಪ್ರಾಬ್ಲಮ್ ಸಾಲ್ವಿಂಗ್ ಅಷ್ಟೇ, ರೈಟ್? ಅಕಾರ್ಡಿಂಗ್ ಟು ದ ಶಿಫ್ಟಿಂಗ್ ಥಿಯರಮ್ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಬೇಸಿಕ್ ಐಡಿಯಾ ಹೇಳ್ಕೊಡ್ತೀನಿ. ನಾವು ಎಲ್ ಆಫ್ ಎಫ್ ಆಫ್ ಟಿ ಕಂಡಿಡ್ದ ಆದ್ಮೇಲೆ ಎಲ್ಲೆಲ್ಲಿ ಎಸ್ ಟರ್ಮ್ ಇದೆಯಲ್ಲ, ಎಲ್ಲೆಲ್ಲಿ ಎಸ್ ಟರ್ಮ್ ಇದೆಯಲ್ಲ ಅಲ್ಲೆಲ್ಲ ಎಸ್ ಮೈನಸ್ ಎ ನ ರಿಪ್ಲೇಸ್ ಮಾಡೋದು. ಏನಂದ್ರೆ ಎಲ್ಲೆಲ್ಲಿ ಎಸ್ ಟರ್ಮ್ಸ್ ಇದೆಯಲ್ಲ ಅಲ್ಲೆಲ್ಲ ಎಸ್ ಮೈನಸ್ ಎ ನ ರಿಪ್ಲೇಸ್ ಮಾಡಿದ್ರೆ ಅಲ್ಲಿಗೆ ಲೆಕ್ಕ ಕ್ಲಿಯರ್ ಆದಂಗ ಆಗುತ್ತೆ. ಅಂದ್ರೆ ನಮಗೆ ಎಲ್ ಆಫ್ ಎಫ್ ಆಫ್ ಟಿ ಎ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂತು. ಎಲ್ ಆಫ್ ಇ ಟು ದ ಪವರ್ ಆಫ್ 80 sin 80 ಫಾರ್ಮೆಟ್ ಏನಾಗುತ್ತೆ, ನಾನು ಏನಂದೆ, ಎಲ್ಲೆಲ್ಲಿ ಎಸ್ ಇದೆಯೋ ಅಲ್ಲೆಲ್ಲ ಎಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ದಿಸ್ ಇಸ್ ದ ಫೈನಲ್ ಆನ್ಸರ್ ಫಾರ್ ಲ್ಯಾಪ್ಲಾಸ್ ಇ ಟು ದ ಪವರ್ ಆಫ್ 80 ಇಂಟು sin 80. ಗೊತ್ತಾಯ್ತಾ? ಸಿಂಪಲ್ ಇದೆ. ಅಕಸ್ಮಾತ್ ಆಗಿ ಎಲ್ಲಾದ್ರೂ ಇ ಟು ದ ಪವರ್ ಆಫ್ -80 ಇಂಟು sin 80 ಅಂತ ಇತ್ತು ಅಂದ್ಕೊಳ್ಳಿ, ಆವಾಗ ರೀಪ್ಲೇಸ್ ಎಸ್ ಬೈ ಎಸ್ ಪ್ಲಸ್ ಎ. ಯಾವಾಗ ಇ ಟು ದ ಪವರ್ ಆಫ್ +80 ಇತ್ತು ಅಂದ್ರೆ ಎಸ್ ಮೈನಸ್ ಎ, ಇ ಟು ದ ಪವರ್ ಆಫ್ -80 ಇದ್ದಾಗ ಎಸ್ ನ ಎಸ್ ಪ್ಲಸ್ ಎ ಇಂದ ರಿಪ್ಲೇಸ್ ಮಾಡೋದು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫಸ್ಟ್ ಎಲ್ ಆಫ್ ಇ ಟು ದ ಪವರ್ ಆಫ್ 80 ಗೆ ನೋಡ್ತಾ ಹೋಗೋಣ, ರೈಟ್? ಎಲ್ ಆಫ್ ಇ ಟು ದ ಪವರ್ ಆಫ್ 80 ಇಂಟು sin 80 ಇದೆ. ನಾವು ಇ ಟು ದ ಪವರ್ ಆಫ್ 80 ಪಕ್ಕದಲ್ಲಿರುವ ಫಂಕ್ಷನ್ ಅಂದ್ರೆ ಅದನ್ನ ಎಫ್ ಆಫ್ ಟಿ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಎಫ್ ಆಫ್ ಟಿ ನ sin 80 ಅಂತ ತಗೊಂಡ್ವಿ, ಅದರ ಲ್ಯಾಪ್ಲಾಸ್ ನ ಕಂಡುಹಿಡಿತಾ ಹೋಗುದು. ಎಲ್ ಆಫ್ sin 80 ಏನಾಗ್ತಾ ಹೋಗುತ್ತೆ, ಎ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ತಗೊಂತಾ ಹೋಗ್ತೀವಿ. ಅದಾದ್ಮೇಲೆ ಅಕಾರ್ಡಿಂಗ್ ಟು ದ ಶಿಫ್ಟಿಂಗ್ ಥಿಯರಮ್ ಎಸ್ ನ ಯಾವಾಗ ಇ ಟು ದ ಪವರ್ ಆಫ್ +80 ಇದ್ದಾಗ ರಿಪ್ಲೇಸ್ ಎಸ್ ಬೈ ಎಸ್ ಮೈನಸ್ ಎ. ನಾವು ಯಾವಾಗ ಕೊಟ್ಟಿರುವ ಎಲ್ ಆಫ್ sin 80 ನ ಎಲ್ಲೆಲ್ಲಿ ಎಸ್ ಇದೆಯೋ ಅಲ್ಲಿ ಎಸ್ ಮೈನಸ್ ಎ ನ ರಿಪ್ಲೇಸ್ ಮಾಡ್ತಾ ಹೋಯ್ತು ಅಂದ್ರೆ ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಗ್ ಮಾಡೋದು ಅಂತ? ಸಿಂಪಲ್ ಐಡಿಯಾ ಸಿಗ್ತಾ. ಇನ್ನೊಂದು ಎಕ್ಸಾಂಪಲ್ ನ ಕೊಡ್ತಾ ಹೋಗ್ತೀನಿ, ರೈಟ್? ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್. ಎಲ್ ಆಫ್ e to the power of -t into cos ht. ಈ ತರ cos ht
ನಾನೇನಂದೆ ಫಸ್ಟ್ ಎಫ್ ಆಫ್ ಟಿ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇ ಟು ದ ಪವರ್ ಆಫ್ ಮೈನಸ್ ಟಿ ಇಂಟು ಕಾಸ್ ಎಸ್ ಟಿ ಅಂತ ಇದೆ. ನಾವು ಎಫ್ ಆಫ್ ಟಿ ಕಾಸ್ ಎಚ್ ಟಿ ಅಂತ ತಗೊಬೋದಾ? ನಾವು ಅದಾದ್ಮೇಲೆ ಏನ್ ಮಾಡ್ತಾ ಹೋಗ್ಬೇಕಂದ್ರೆ ಎಲ್ ಆಫ್ ಎಫ್ ಆಫ್ ಟಿ ನ ಕಂಡುಹಿಡಿತಾ ಹೋಗ್ಬೇಕಾಗುತ್ತೆ. ಎಲ್ ಆಫ್ ಎಫ್ ಆಫ್ ಟಿ ಅಂದ್ರೆ ಏನು? ಲ್ಯಾಪ್ಲಾಸ್ ಆಫ್ ಕಾಸ್ ಎಚ್ ಟಿ ಅಂತ ತಗೊಂತ ಹೋಗ್ತೀವಿ. ಲ್ಯಾಪ್ಲಾಸ್ ಆಫ್ ಕಾಸ್ ಎಚ್ ಟಿ ಏನಾಗ್ತಾ ಹೋಗುತ್ತೆ? ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎಚ್ ಎ ಟಿ ನ ಫಾರ್ಮುಲಾ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಏನ ಜಾಗದಲ್ಲಿ ಒನ್ ಇದೆ, ಸೊ ಒನ್ ಸ್ಕ್ವೇರ್. ಗೊತ್ತಾಯ್ತಾ? ಸಿಂಪಲ್ ಇದೆ. ನೆಕ್ಸ್ಟ್ ಏನಂತ ತಗೊಂತ ಹೋಗ್ತೇವೆ? ರಿಪ್ಲೇಸ್ ಎಸ್ ಬೈ, ಇಲ್ಲಿ ಮೈನಸ್ ಟಿ ಇದೆ, ಆದ್ರಿಂದ ಎಸ್ ಬೈ ಎಸ್ ಮೈನಸ್ ಒನ್ ಇರೋದ್ರಿಂದ ಎಸ್ ಮೈನಸ್ ಒನ್ ಅಂತ ಸಾರಿ ಎಸ್ ಪ್ಲಸ್ ಒನ್ ಅಂತ ತಗೊಂತ ಹೋಗ್ಬೇಕು. ಯಾಕೆ? ಮೈನಸ್ ಇದೆ, ರೈಟ್? ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್, ಅಲ್ಲಿ ಪ್ಲಸ್ ಇತ್ತು ಅಂದ್ರೆ ಇಲ್ಲಿ ಮೈನಸ್. ಸಿಂಪಲ್ ಲಾಜಿಕ್. ಅದಾದ್ಮೇಲೆ ಎಲ್ ಆಫ್ ಇ ಟು ದ ಪವರ್ ಆಫ್ ಮೈನಸ್ ಟಿ ಇಂಟು ಕಾಸ್ ಎಚ್ ಟಿ ಇಸ್ ಈಕ್ವಲ್ ಟು ಎಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಮೈನಸ್ ಒನ್ ಸ್ಕ್ವೇರ್. ದಿಸ್ ಇಸ್ ದ ಫೈನಲ್ ಆನ್ಸರ್ ಫಾರ್ ದ ರಿಕ್ವೈರ್ಡ್ ಕ್ವೆಶ್ಚನ್. ಅರ್ಥ ಆಯ್ತಾ? ಇನ್ನೊಂದು ಲೆಕ್ಕ ಮಾಡೋಣ. ಇನ್ನೊಂದು ಮಾಡ್ತಾ ಹೋಗೋಣ. ಇನ್ನೊಂದು ಕ್ವಶನ್ ಏನು ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋದಾಗ, ಲ್ಯಾಪ್ಲಾಸ್ ಆಫ್ ಇ ಟು ದ ಪವರ್ ಆಫ್ ಮೈನಸ್ ಟಿ ಕಾಸ್ 2t ಇಂಟು ಸೈನ್ 3t is the question, right? ಏನಾಗ್ತಾ ಹೋಗುತ್ತೆ? ನಾನೇನಂದ್ರೆ ಇ ಟು ದ ಪವರ್ ಆಫ್ ಮೈನಸ್ 2t ಜಾಗದಲ್ಲಿ ಏನಿದೆಯಲ್ಲ ಅದನ್ನ ಎಫ್ ಆಫ್ ಟಿ ಅಂತ ತಗೊಂತ ಹೋಗೋಣ. ಅಲ್ಲಿಗೆ ಎಫ್ ಆಫ್ ಟಿ ಏನಾಗ್ತಾ ಹೋಗುತ್ತೆ? ಕಾಸ್ 2t ಇಂಟು ಸೈನ್ 3t ಆಗ್ತಾ ಹೋಯ್ತಾ? ಮತ್ತೀಗ ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಕಂಡುಹಿಡಿಬೇಕಾರೆ ಇದೆರಡು ಮಲ್ಟಿಪ್ಲೈ ಆಗ್ತಿದೆ. ನಾನೇನಂದಿದ್ದೆ, ಲ್ಯಾಪ್ಲಾಸ್ ನ ನಾವು ಸಿಂಗಲ್ ಟರ್ಮ್ ಕಂಡುಹಿಡಿಬಹುದು ಅಥವಾ ಅಡಿಷನ್ ಸಬ್ಟ್ರಾಕ್ಷನ್ ಇದ್ದಾಗ ಅದನ್ನ ಸಪರೇಟ್ ಡಿವೈಡ್ ಮಾಡ್ಕೊಂಡು ಲ್ಯಾಪ್ಲಾಸ್ ನ ಕಂಡುಹಿಡಿತಾ ಹೋಗುದು. ಆದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇದೆ, ಅದನ್ನ ನಾವು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಫಾರ್ಮ್ ಗೆ ತರ್ತಾ ಹೋಗ್ತೀವಿ. ಹೇಗೆ ತರ್ತಾ ಹೋಗುದು? ನಿಮಗೆ ಫಾರ್ಮುಲಾ ಗೊತ್ತು, ಕಾಸ್ ಎ ಇಂಟು ಸೈನ್ ಬಿ. ಫಾರ್ಮುಲಾ ಏನು? 1/2 ಡಿಫರೆಂಟ್ ಫಂಕ್ಷನ್ ಇದೆ, ಸೈನ್ ಕಾಸ್ ಎ ಸೈನ್ ಅಂತ ಇದೆ, ರೈಟ್? ಅದಕ್ಕೆ ಸೈನ್ ಎ ಪ್ಲಸ್ ಬಿ ಮೈನಸ್ ಸೈನ್ ಎ ಮೈನಸ್ ಬಿ ಫಾರ್ಮುಲಾ, ರೈಟ್? ಫಾರ್ಮುಲಾ ಈ ತರ ಇದೆ. ಈಗ ಎಲ್ಲೆಲ್ಲಿ ಇದು ಅಪ್ಲೈ ಮಾಡಕ್ ಬರುತ್ತೆ, ರೈಟ್? ಸೈನ್ 5t ಮೈನಸ್ ಸೈನ್ 2t ಮೈನಸ್ 3t ಸೈನ್ ಮೈನಸ್ ಟಿ ಆಗ್ತಾ ಹೋಗುತ್ತೆ. ಸೈನ್ ಆಫ್ ಮೈನಸ್ ಟಿ ಸೈನ್ ಆಫ್ ಮೈನಸ್ ಟಿ ಮೈನಸ್ ಸೈನ್ ಟಿ ಅಂತ ತಗೊಂತ ಹೋಗ್ತದೆ. ಅಲ್ಲಿಗೆ ಮೈನಸ್ ಸೈನ್ ಟಿ ಪ್ಲಸ್ ಸೈನ್ ಟಿ ಆಗ್ತಾ ಹೋಯ್ತು, ರೈಟ್? ಈಗ ನಮಗೆ ಎಲ್ ಆಫ್ ಎಫ್ ಆಫ್ ಟಿ ಸಿಗ್ತಾ ಹೋಯ್ತು. ಇದನ್ನ ಎಫ್ ಆಫ್ ಟಿ ಅಂತ ತಗೊಂತ ಹೋಗ್ತೀವಿ. ಈಗ ಇದಕ್ಕೆ ಸಪರೇಟ್ ಆಗಿ ಲ್ಯಾಪ್ಲಾಸ್ ನ ಅಪ್ಲೈ ಮಾಡ್ತಾ ಹೋಗೋಣ. ಎಲ್ ಆಫ್ ಎಫ್ ಆಫ್ ಟಿ ಏನಂತ ತಗೊಂತ ಹೋಗ್ಬೋದು? ಹಾಫ್ ನ ಹೊರಗೆ ತಗೊಂತ ಹೋಗೋಣ, ಅದನ್ನ ಏನ್ ಮ್ಯಾಟರ್ ಆಗಲ್ಲ. ಸೈನ್ 5t ಲ್ಯಾಪ್ಲಾಸ್ ಏನಾಗ್ತಾ ಹೋಗುತ್ತೆ? ಏನ ವ್ಯಾಲ್ಯೂ 5 ಇದೆ, 5 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 25, ರೈಟ್? ಪ್ಲಸ್ ಇಲ್ಲಿ ಏನ ವ್ಯಾಲ್ಯೂ 1 ಇದೆ, 1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1, ರೈಟ್? ಗೊತ್ತಾಯ್ತಾ? 5 ಸ್ಕ್ವೇರ್ 25, 1 ಸ್ಕ್ವೇರ್ 1. ಅರ್ಥ ಆಯ್ತು ಅನ್ಕೊಂತೀನಿ. ಅದಾದ್ಮೇಲೆ ಏನು? ಇ ಟು ದ ಪವರ್ ಆಫ್ ಮೈನಸ್ ಟಿ ಇದೆ, ಆದ್ರಿಂದ ರೀಪ್ಲೇಸ್ ಎಸ್ ಬೈ, ಆಕ್ಚುಲಿ ಇದನ್ನ ಬರಿಬೇಕಂತಿಲ್ಲ, ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಬರಿತಿದ್ದೀನಿ. ರಿಪ್ಲೇಸ್ ಎಸ್ ಬೈ ಎಸ್ ಪ್ಲಸ್ 1. ಯಾಕೆ ಎಸ್ ಪ್ಲಸ್ 1? ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಬರ್ಬೇಕು, ಆದ್ರಿಂದ ಎಸ್ ಪ್ಲಸ್ 1 ಅಂತ ತಗೊಂತ ಹೋಗ್. ಅದಾದ್ಮೇಲೆ ಏನಂತ ತಗೊಂತ ಹೋಗ್ಬೋದು? ಎಲ್ಲಿ ಬರೆಯೋಣ? ಇದನ್ನ ಅಳಿಸ್ಲಾ? ಜಾಗ ಇಲ್ಲ ಮರ್ಯಾರೆ, ಇಲ್ಲೇ ಬರಿತಾ ಹೋಗ್. ರೀಪ್ಲೇಸ್ ಎಸ್ ನೋಡಿ, ಈ ತರ ಪ್ರಾಬ್ಲಮ್ ಆಗುತ್ತೆ. ಬೇಗ ಮಾಡ್ಲಾ? ಒಂದು ನಿಮಿಷ. cos 2t into sin 3t is equal to 1/2
ಸೈನ್ ಆಫ್ 5t ಪ್ಲಸ್ ಸೈನ್ ಟಿ ಅಂತ ಇತ್ತು ರೈಟ್. ಅದಾದ್ಮೇಲೆ 1/2 ಪ್ಲಸ್ ಆಫ್ 5 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 25 ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಈ ತರ ಇತ್ತು. ಯಾ ಈಗ ಎಲ್ಲೆಲ್ಲಿ ಎಸ್ ಇದೆಯೋ ಅಲ್ಲಿ ಎಸ್ ಪ್ಲಸ್ 1 ಅನ್ನ ಅಪ್ಲೈ ಮಾಡ್ತಾ ಹೋಗುದು. ಅಂದಾಗ ಎಸ್ 5 ಡಿವೈಡೆಡ್ ಬೈ ಎಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 25 ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1. ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್. ಗೊತ್ತಾಯ್ತಾ? ಅರ್ಥ ಆಯ್ತಾ? ಸಿಂಪಲ್ ಇದೆಯಲ್ಲ. ಮತ್ ಇನ್ನೊಂದು, ಎಲ್ಲಾದ್ರೂ ಇಲ್ಲಿ ಇ ಟು ದ ಪವರ್ ಆಫ್ ಮೈನಸ್ 2t ಇತ್ತು ಅಂದ್ರೆ ರೀಪ್ಲೇಸ್ ಎಸ್ ಬೈ ಎಸ್ ಪ್ಲಸ್ 2. ಮೈನಸ್ ಇದ್ರೆ ಇಲ್ಲಿ ಪ್ಲಸ್ 2 ಅನ್ನೋ ಒಂದು ಕಾನ್ಸ್ಟೆಂಟ್ ಇದೆ, ಅದಕ್ಕೆ ಎಸ್ ಪ್ಲಸ್ 2. ಎಲ್ಲಾದ್ರೂ ಇ ಟು ದ ಪವರ್ ಆಫ್ ಮೈನಸ್ 3 ಇತ್ತು ಅಂದ್ರೆ ಎಸ್ ರೀಪ್ಲೇಸ್ ಎಸ್ ಬೈ ಎಸ್ ಪ್ಲಸ್ 3. ಇನ್ ಕೇಸ್ ಎಕ್ಸಾಂಪಲ್ ಹೇಳ್ತಿರೋದು, ಎಲ್ಲಾದ್ರೂ ಇ ಟು ದ ಪವರ್ ಆಫ್ 3t ಇತ್ತು ಅಂದ್ರೆ ಎಸ್ ಇಲ್ಲಿ ಪ್ಲಸ್ ಇದೆ, ಸೊ ಮೈನಸ್ 3 ರೀಪ್ಲೇಸ್ ಎಸ್ ಬೈ ಎಸ್ ಮೈನಸ್ 3. ಮತ್ತೆಲ್ಲ ಮೆಥಡ್ ಎಫ್ ಆಫ್ ಟಿ, ಎಲ್ ಆಫ್ ಎಫ್ ಆಫ್ ಟಿ ಎಲ್ಲ ಸೇಮ್ ಇರ್ತಾ ಹೋಗುದು. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಮೆಥಡ್ ಹೋಗ್ತಾ ಹೋಗೋಣ. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ಗಳಿಗೆ ಹೋಗ್ತಾ ಹೋಗೋಣ. ಇದು ಇ ಟು ದ ಪವರ್ ಆಫ್ ಮೈನಸ್ ಟಿ ಇ ಟು ದ ಪವರ್ ಆಫ್ 80 ಫಾರ್ಮ್ ಅಂತ ತಗೋತಾ ಹೋಗ್ತೀವಿ. ನೆಕ್ಸ್ಟ್ ಮೆಥಡ್ ಅನ್ನ ನೋಡ್ತಾ ಹೋಗೋಣ. ರೈಟ್, ನೆಕ್ಸ್ಟ್ ಮೆಥಡ್ ಏನು ಅಂತ ತಗೊಂತ ಹೋದಾಗ ಎಲ್ ಆಫ್ ಟಿ ಟು ದ ಪವರ್ ಆಫ್ ಏನಂತ ತಗೊಂತ ಹೋಗೋಣ. ಇದರ ಲ್ಯಾಪ್ಲಾಸ್ ನಿಮಗೆ ಗೊತ್ತು, ಏನು? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ ಎನ್ ಪ್ಲಸ್ 1. ರೈಟ್, ಅದೇ ಯಾವಾಗಾದ್ರೂ ಲ್ಯಾಪ್ಲಾಸ್ ಆಫ್ ಟಿ ಟು ದ ಪವರ್ ಆಫ್ ಎನ್ ಇಂಟು ಎಫ್ ಆಫ್ ಟಿ ಫಾರ್ಮ್ಯಾಟ್ ಇತ್ತು ಅಂದ್ಕೊಳ್ಳಿ. ಅಂದ್ರೆ ಯಾವ್ದಾದ್ರು ಮಲ್ಟಿಪ್ಲಿಕೇಶನ್, ಯಾವ್ದಾದ್ರು ಟಿ ಟು ದ ಪವರ್ ಆಫ್ ಎನ್ ಯಾವ್ದಾದ್ರು ಫಂಕ್ಷನ್ ಗೆ ಮಲ್ಟಿಪ್ಲೈ ಆಯ್ತು ಅಂದ್ರೆ ಆಗ ಏನ್ ಮಾಡ್ತಾ ಹೋಗೋದು ಅಂತ ನೋಡ್ತಾ ಹೋದಾಗ ಅದಕ್ಕೆ ಒಂದು ಫಾರ್ಮುಲಾ ಇದೆ, ಬರ್ತಾ ಹೋಗ್ತಾ ಹೋಗುತ್ತೆ. ಏನು? ಮೈನಸ್ 1 ಟು ದ ಪವರ್ ಆಫ್ ಎನ್ ಅಂದ್ರೆ ಇಲ್ಲಿ ಏನ್ ಪವರ್ ಇದೆಯಲ್ಲ ಮೈನಸ್ 1 ಟು ದ ಪವರ್ ಆಫ್ ಎನ್ ಇಂಟು ಡಿ ಬೈ ಡಿ ಎಸ್ ಡಿ ಟು ದ ಪವರ್ ಆಫ್ ಎನ್ ಇಂಟು ಡಿ ಎಸ್ ಟು ದ ಪವರ್ ಆಫ್ ಎನ್ ಇಂಟು ಎಫ್ ಆಫ್ ಎಸ್ ಅಂತ ತಗೊಂತ ಹೋಗ್ತೀವಿ. ಇಲ್ಲಿ ಎಫ್ ಆಫ್ ಎಸ್ ಅಂದ್ರೆ ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅಂತ ತಗೊಂತ ಹೋಗ್ತೀವಿ. ಅಂದ್ರೆ ಇದು ಈಗ ಲೆಕ್ಕ ಮಾಡ್ತಾ ಗೊತ್ತಾಗ್ತಾ ಹೋಗುತ್ತೆ. ಇದನ್ನ ಫಾರ್ಮುಲಾ ಡಿಫೈನ್ ಮಾಡ್ತಾ ಹೋಗುದು. ಯಾವಾಗ ಲ್ಯಾಪ್ಲಾಸ್ ಟಿ ಟು ದ ಪವರ್ ಆಫ್ ಎನ್ ಇಂಟು ಎಫ್ ಆಫ್ ಟಿ ಅಂದ್ರೆ ಟಿ ಟು ದ ಪವರ್ ಆಫ್ ಎನ್ ಜೊತೆ ಯಾವ್ದಾದ್ರು ಫಂಕ್ಷನ್ ಮಲ್ಟಿಪ್ಲೈ ಆಗ್ತಿದೆ ಅಂದ್ರೆ ಆಗ ಮೈನಸ್ 1 ಟು ದ ಪವರ್ ಆಫ್ ಎನ್, ಎನ್ ಅಂದ್ರೆ ಏನು? ಟಿ ಮೇಲೆ ಏನ್ ಪವರ್ ರೈಸ್ ಆಗಿದೆಯಲ್ಲ ಅದು, ಇಂಟು ಡಿರೈವೇಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಸ್ ಡಿ ಟು ದ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಡಿ ಎಸ್ ಟು ದ ಪವರ್ ಆಫ್ ಎನ್ ಇಂಟು ಎಫ್ ಆಫ್ ಎಸ್. ಇಲ್ಲಿ ಎಫ್ ಆಫ್ ಎಸ್ ಅಂದ್ರೆ ಎಲ್ ಆಫ್ ಎಫ್ ಆಫ್ ಟಿ. ಎಲ್ ಆಫ್ ಎಫ್ ಆಫ್ ಟಿ ಅಂದ್ರೆ ಏನು? ಇಲ್ಲಿ ಕೊಟ್ಟಿರೋ ಫಂಕ್ಷನ್ ನ ಲ್ಯಾಪ್ಲಾಸ್ ಅಂದ್ರೆ ನಾವು ಎಫ್ ಆಫ್ ಎಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಫಾರ್ಮುಲಾ ಅಂಡರ್ಸ್ಟ್ಯಾಂಡ್ ಆಯ್ತಾ? ನಾನು ಲೆಕ್ಕ ಮಾಡ್ಬೇಕಾದ್ರೆ ಹೇಳ್ತೀನಿ ಏನು ಅಂತ. ನಡೆಸ್ಲಾ? ಈಗ ಲೆಕ್ಕಕ್ಕೆ ಬರ್ತಾ ಹೋಗೋಣ. ಈಗ ಅರ್ಥ ಆಗ್ತಾ ಹೋಗುತ್ತೆ. ರೈಟ್, ಫಾರ್ ಎಕ್ಸಾಂಪಲ್ ಅದಕ್ಕೂ ಮುಂಚೆ ಇದು ಎಲ್ ಆಫ್ ಟಿ ಟು ದ ಪವರ್ ಆಫ್ ಎನ್ ಅಂತ ಇದೆಯಲ್ಲ ಅದರದ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಎಲ್ ಆಫ್ ಟಿ ಸ್ಕ್ವೇರ್ ಅಂತಿದೆ ಅನ್ಕೊಳ್ಳೋಣ. ಇದರ ಲ್ಯಾಪ್ಲಾಸ್ ಏನಾಗ್ತಾ ಹೋಗುತ್ತೆ? ಎನ್ ಫ್ಯಾಕ್ಟೋರಿಯಲ್. ಎನ್ ನ ವ್ಯಾಲ್ಯೂ ಏನಿದೆ? 2 ಇದೆ. ರೈಟ್, ಆದ್ರಿಂದ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ ಎನ್ ಪ್ಲಸ್ 1 ಫಾರ್ಮುಲಾ. ಸೊ ಎಸ್ ಟು ದ ಪವರ್ ಆಫ್ 2 ಪ್ಲಸ್ 1 ಏನಾಗ್ತಾ ಹೋಗುತ್ತೆ? 2 ಫ್ಯಾಕ್ಟೋರಿಯಲ್ ಇಸ್ 2 ಡಿವೈಡೆಡ್ ಬೈ ಎಸ್ ಕ್ಯೂ. ರೈಟ್, ಇದು ಗೊತ್ತಾಯ್ತಾ ಹೇಗೆ ಮಾಡ್ತಾ ಹೋಗೋದು? ಇದ್ರ ಮೇಲೆ ಟೈಮ್ ವೇಸ್ಟ್ ಮಾಡ್ತಾ ಹೋಗೋದು ಬೇಡ. ರೈಟ್, ಈಗ ನೆಕ್ಸ್ಟ್ ಗೆ ಹೋಗ್ತಾ ಹೋಗೋಣ. ಏನು ನೆಕ್ಸ್ಟ್ ಏನ್ ಬರ್ತಾ ಹೋಗುತ್ತೆ? ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಎಲ್ ಆಫ್ ಟಿ ಇಂಟು ಕಾಸ್ 80 ಟಿ ಇಂಟು ಕಾಸ್ 80 ಕ್ವಶನ್. ರೈಟ್, ಇದನ್ನ ಹೇಗೆ ಸಾಲ್ವ್ ಮಾಡ್ತಾ ಹೋಗೋದು ಅಂತ ನೋಡ್ತಾ ಹೋದಾಗ ಏನಂತ ಹೇಳಿದ್ರೆ ಟಿ ನ ಪಕ್ಕ ಏನೇ ಫಂಕ್ಷನ್ ಇತ್ತು ಅದನ್ನ ಎಫ್ ಆಫ್ ಟಿ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಎಫ್ ಆಫ್ ಟಿ ಏನಿದೆ? ಕಾಸ್ 80. ಈಗ ಇದನ್ನ ಲ್ಯಾಪ್ಲಾಸ್ ನ ಕಂಡುಹಿಡಿತಾ ಹೋಗೋದು. ಎಲ್ ಆಫ್ ಎಫ್ ಆಫ್ ಟಿ ಇಸ್ ಈಕ್ವಲ್ ಟು ಕಾಸ್ 80. ಲ್ಯಾಪ್ಲಾಸ್ ಆಫ್ ಕಾಸ್ 80 ಏನಾಗ್ತಾ ಹೋಗುತ್ತೆ? ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್. ರೈಟ್,
ಫಾರ್ಮುಲಾ ಗೊತ್ತು ಕರೆಕ್ಟಾ? ಒಂದ್ ನಿಮಿಷ, ಟಿ ಕಾಸ್ ಇಟ್ ರೈಟ್, ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದೇ ಏನಾಗ್ತಾ ಹೋಗುತ್ತೆ, ಎಫ್ ಆಫ್ ಎಸ್ ಅಂತ ತಗೊಂತ ಹೋಗ್ತೀವಿ. ಲ್ಯಾಪ್ಲಾಸ್ ಆಫ್ ದ ಫಂಕ್ಷನ್ ಈಸ್ ಏನ್ ಕೊಟ್ಟಿದಾರಲ್ಲ ಅದನ್ನ ಎಫ್ ಆಫ್ ಎಸ್ ಅಂತ ತಗೊಂತ ಹೋಗ್ತೀವಿ. ನಮಗೆ ಫಾರ್ಮುಲಾ ಗೊತ್ತು, ಎಲ್ ಆಫ್ ಟಿ ಇಂಟು ಏನು, ಎಲ್ ಆಫ್ ಟಿ ಇಂಟು ಎಫ್ ಆಫ್ ಟಿ ಯ ಫಾರ್ಮುಲಾ ಆವಾಗಲೇ ಹೇಳಿದ್ದೆ ಏನು, -1 ಟು ದ ಪವರ್ ಆಫ್ ಎನ್ ಇಂಟು ಡಿ ಬೈ ಡಿ ಎಸ್ ಟು ದ ಪವರ್ ಆಫ್ ಎನ್ ಇಂಟು ಎಫ್ ಆಫ್ ಎಸ್ ರೈಟ್ ಅಂತ ತಗೊಂಡಾಗ ಇಲ್ಲಿ ಇದು ಅದನ್ನ ಅಪ್ಲೈ ಮಾಡ್ತಾ ಹೋದಾಗ ಈ ಕ್ವಶನ್ ನೋಡ್ತಾ ಹೋಗಿ. ಈಗ ಟಿ ಟಿ ಮೇಲೆ ಏನ್ ಪವರ್ ಇದೆ, 1 ಇದೆ ರೈಟ್, ಅದರಿಂದ 1 ಇಂಟು ಡಿ ಬೈ ಡಿ ಎಸ್ ಪವರ್ 1 ಇದ್ರೋದ್ರಿಂದ ಎನ್ ವ್ಯಾಲ್ಯೂ 1 ಅಂತ ತಗೊಂತ ಹೋಗ್ತೀವಿ ರೈಟ್. ಅದಾದ್ಮೇಲೆ ಎಫ್ ಆಫ್ ಎಸ್ ಏನಿದೆ, ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಈಗ ಸಿಂಪಲ್ ಆಗಿ ಇದರ ಡಿರೈವೇಟಿವ್ ನ ಕಂಡುಹಿಡಿತಾ ಹೋಗೋದು. ಏನು, -1 ಅನ್ನ ಮೈನಸ್ ಅಂತಾನೆ ತಗೊಂತ ಹೋಗೋಣ. ಮೈನಸ್ ಆಫ್ ಇದನ್ನ ಏನಂತ ತಗೊಂತ ಹೋಗೋದು, ಮೇಲ್ ಕೂಡ ಎಸ್ ಇದೆ, ಕೆಳಗ್ ಕೂಡ ಎಸ್ ಇದೆ, ಎರಡು ವೇರಿಯೇಬಲ್ ಇದೆ, ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಇದೆ. ಆದ್ರಿಂದ ನಾವು ಯಾವ ರೂಲ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ, ಡಿವಿಷನ್ ರೂಲ್ ಅಂತ ತಗೊಂತ ಹೋಗ್ಬೋದು ರೈಟ್. ಅದನ್ನ ಹೇಗೆ ಮಾಡ್ತಾ ಹೋಗೋದು, ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ನ ಹಾಗೆ ಇಟ್ಕೊಳ್ಳೋಣ, ಕಾನ್ಸ್ಟೆಂಟ್ ಆಗಿ ತಗೊಳ್ಳೋಣ. ಡಿರೈವೇಟಿವ್ ಆಫ್ ಎಸ್ ಏನಾಗ್ತಾ ಹೋಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಎಸ್ ರೈಟ್, ವಿತ್ ರೆಸ್ಪೆಕ್ಟ್ ಟು ಎಸ್ ಡಿರೈವೇಟಿವ್ ಆಫ್ ಎಸ್ 1 ಅಂತ ತಗೊಂತ ಹೋಗ್ತೀವಿ. ಅದನ್ನ ಅದಾದ್ಮೇಲೆ ಮೈನಸ್ ಕಾಲೆ ಕಡೆರಿ ಕಡೆರಿ ಸಾರಿ, -1 ಟು ದ ಪವರ್ ಆಫ್ 1 ಡಿ ಬೈ ಡಿ ಎಸ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಏನಂತ ಹೇಳಿದ್ರೆ ಡಿವಿಷನ್ ರೂಲ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಫಸ್ಟ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ನ ಹಾಗೆ ಇಟ್ಕೊಂಡು ಡಿರೈವೇಟಿವ್ ಆಫ್ ಎಸ್ ವಿತ್ ರೆಸ್ಪೆಕ್ಟ್ ಟು ಎಸ್ ಏನಾಗ್ತಾ ಹೋಗುತ್ತೆ, 1 ಆಗ್ತಾ ಹೋಗುತ್ತೆ ಮೈನಸ್. ಅದಾದ್ಮೇಲೆ ಎಸ್ ನ ಕಾನ್ಸ್ಟೆಂಟ್ ಆಗಿ ತಗೊಂತೀವಿ. ಡೆರಿವೇಟಿವ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಏನಾಗ್ತಾ ಹೋಗುತ್ತೆ, 2s ಆಗುತ್ತೆ ರೈಟ್. 2s ಹೋಲ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 2 ರೈಟ್. ಈ ರೂಲ್ ಗೊತ್ತಿರಬೇಕು ಸರ್, ಇದನ್ನ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಯಾವಾಗಾದ್ರೂ ಹೇಗೆ ಡಿ ಬೈ ಡಿ ಎಕ್ಸ್ ಆಫ್ ಅಂತ ತಗೊಂತ ಹೋದಾಗ, ಫಾರ್ ಎಕ್ಸಾಂಪಲ್ ಸೈನ್ ಎಕ್ಸ್ ಬೈ ಏನಂತ ತಗೊಂತ ಹೋಗೋಣ, ಇದು ಬೇಡ, ಇದು ಫಾರ್ಮುಲಾ ಗೊತ್ತಲ್ಲ ರೀ. ಒಂದ್ ನಿಮಿಷ ರೀ, ಇದನ್ನ ಇನ್ನೊಂದ್ಸಲ ಹೇಳ್ತೀವಿ. ಡಿ ಬೈ ಡಿ ಎಸ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಿದೆ. ಇಲ್ಲಿ ಡಿವಿಷನ್ ರೂಲ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಫಸ್ಟ್ ಇದನ್ನ ತಗೊಂಡೆ, ಇದನ್ನ ಕಾನ್ಸ್ಟೆಂಟ್ ಅಂದ್ಕೊಂಡೆ, ಡೆರಿವೇಟಿವ್ ಆಫ್ ಎಸ್ ವಿತ್ ರೆಸ್ಪೆಕ್ಟ್ ಟು ಎಸ್ 1 ಆಗುತ್ತೆ ಕಂಪ್ಲೀಟೆಡ್. ಮೈನಸ್ ಎಸ್ ಇಂಟು ಎಸ್ ನ ಕಾನ್ಸ್ಟೆಂಟ್ ಆಗಿ ತಗೊಂಡೆ, ಡೆರಿವೇಟಿವ್ ಆಫ್ ದಿಸ್ ಎಸ್ ಸ್ಕ್ವೇರ್ ನ ಎ ಸ್ಕ್ವೇರ್ ಬಿಡಿ ಕಾನ್ಸ್ಟೆಂಟ್, ಎ ಸ್ಕ್ವೇರ್ ನ ಡೆರಿವೇಟಿವ್ 0 ಆಗ್ತಾ ಹೋಗುತ್ತೆ, ಎ ಸ್ಕ್ವೇರ್ ನ ಡೆರಿವೇಟಿವ್ ಏನಾಗ್ತಾ ಹೋಗುತ್ತೆ 2s ಅಂತ ತಗೊಂತ ಹೋಗ್ತೀವಿ. ಹೋಲ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಗೊತ್ತಾಯ್ತಾ? ಫಸ್ಟ್ ಇದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಇದರ ಡೆರಿವೇಟಿವ್, ಅದಾದ್ಮೇಲೆ ಮೈನಸ್ ಇದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಇದರ ಡೆರಿವೇಟಿವ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ? ಇದನ್ನ ಸಾಲ್ವ್ ಮಾಡ್ತಾ ಹೋದಾಗ ಮೈನಸ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎಸ್ ಇಂಟು ಎಸ್ 2s ಸ್ಕ್ವೇರ್ ಅಂತ ತಗೊಂಬೋದಾ, ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಈಗ ಎಸ್ ಸ್ಕ್ವೇರ್ ಮೈನಸ್ 2s ಸ್ಕ್ವೇರ್ ಏನಾಗ್ತಾ ಹೋಗುತ್ತೆ, ಮೈನಸ್ ಎಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಈಗ ಮೈನಸ್ ಸೈನ್ ಅನ್ನ ಒಳಗೆ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಏನಾಗ್ತಾ ಹೋಗುತ್ತೆ, ಎ ಸ್ಕ್ವೇರ್, ಒಂದ್ ನಿಮಿಷ, ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್. ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್ ಫಾರ್ ಲ್ಯಾಪ್ಲಾಸ್ ಆಫ್ ಟಿ ಇಂಟು ಕಾಸ್ 8. ಅರ್ಥ ಆಯ್ತು ಅನ್ಕೊಂತೀನಿ, ಗೊತ್ತಾಯ್ತಾ? ಇದ್ರ ಮೇಲೆ ಇನ್ನೊಂದು ಕ್ವಶನ್ ಬೇಕಾದ್ರೆ ಮಾಡೋಣ. ಇದು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಕ್ವಶನ್ ಮಾಡ್ತೀನಿ, ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಮಾಡೋಣ. ಇನ್ನೊಂದು ಕ್ವಶನ್ ಏನಿದೆ ಅಂತ ನೋಡ್ತಾ ಹೋದಾಗ
ಎಲ್ ಆಫ್ ಟಿ ಇಂಟು ಸೈನ್ 80, ರೈಟ್? ಎಲ್ ಆಫ್ ಟಿ ಇಂಟು ಸೈನ್ 80 ಅಂತ ತಗೊಂತಾ ಹೋಗ್ತೀವಿ. ಹೇಗ್ ಮಾಡ್ತಾ ಹೋಗೋದು? ನಾರ್ಮಲ್ ಆಗಿ ಎಫ್ ಆಫ್ ಟಿ ನ ಸೆಲೆಕ್ಟ್ ಮಾಡ್ತಾ ಹೋಗೋದು. ಎಫ್ ಆಫ್ ಟಿ ಅಂದ್ರೆ ಏನಾಗ್ತಾ ಹೋಗುತ್ತೆ? ಸೈನ್ 80 ಅಂತ ತಗೊಂತಾ ಹೋಗ್ತೀವಿ. ಸೈನ್ 80 ಅಂತ ತಗೊಂಡ್ವಿ. ಅದಾದ್ಮೇಲೆ ಎಲ್ ಆಫ್ ಎಫ್ ಆಫ್ ಟಿ ಏನಾಗ್ತಾ ಹೋಗುತ್ತೆ? ಎ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ತಗೊಂತಾ ಹೋಗುದು, ರೈಟ್? ಅದಾದ್ಮೇಲೆ ಏನಂತ ತಗೊಂತಾ ಹೋಗೋದು? ಎಲ್ ಆಫ್ ಎಫ್ ಆಫ್ ಟಿ ನೇ ನಾವೇನಂತ ತಗೊಂಡ್ವಿ? ಎಫ್ ಆಫ್ ಎಸ್ ಅಂತ ತಗೊಂತಾ ಹೋಗುದು, ಗೊತ್ತಾಯ್ತಾ? ಅದಾದ್ಮೇಲೆ ನಮಗೆ ಫಾರ್ಮ್ಯಾಟ್ ಗೊತ್ತು. ಎಲ್ ಆಫ್ ಟಿ ಟು ದ ಪವರ್ ಆಫ್ ಎನ್ ಇಂಟು ಎಫ್ ಆಫ್ ಟಿ is equal to -1 to the power of n d by ds to the power of n dn to the power of n into f of s is the formula, right? ಈ ಫಾರ್ಮುಲಾದ ಪ್ರಕಾರ -1 t to the power of n ಇದೆ, 1 ಇದೆ. ಸೊ n ನ ವ್ಯಾಲ್ಯೂ 1 ಅಂತ ತಗೊಂತಾ ಹೋಗ್ತೀವಿ. ಅದಾದ್ಮೇಲೆ d by ds 1, n ನ ವ್ಯಾಲ್ಯೂ 1 ಆದ್ರಿಂದ d by ds ಅಂತ ತಗೊಂತಾ ಹೋಗೋದು. ಅದಾದ್ಮೇಲೆ f of s ವ್ಯಾಲ್ಯೂ ಏನ್ ಬಂತು? a ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂತ ತಗೊಂತಾ ಹೋಗೋದು, ರೈಟ್? ಅರ್ಥ ಆಯ್ತಾ? ಈಗ ಇದನ್ನ ನೋಡ್ತಾ ಹೋದಾಗ ಇಲ್ಲಿ ಯಾವುದೇ ಒಂದು ಕಾನ್ಸ್ಟೆಂಟ್ ಇಲ್ಲ, ರೈಟ್? ಸಾರಿ, ಯಾವುದೇ ಒಂದು ವೇರಿಯೇಬಲ್ ಇಲ್ಲ ನ್ಯೂಮರೇಟರ್ ಅಲ್ಲಿ. ಸೊ ಅದನ್ನ ಹೊರಗೆ ತಕೊಂಡು 1 ಬೈ ಡೆರಿವೇಟಿವ್ ಆಫ್ ಡಿ ಬೈ ಡಿ ಎಸ್ ಆಫ್ 1 ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಏನಾಗ್ತಾ ಹೋಗುತ್ತೆ? ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ -1 a ಇಂಟು ಇದನ್ನ ಏನಂತ ಬರ್ಕೊಬಹುದು ಅಂದ್ರೆ ಡೆರಿವೇಟಿವ್ ಆಫ್ ಡಿ ಬೈ ಡಿ ಎಸ್ ಟು ದ ಪವರ್ ಆಫ್ ಏನಂತ ತಗೊಂತ ಹೋಗ್ತೀವಿ? 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅನ್ನ ನಾವು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ತಗೊಂತ ಹೋಗ್ತೀವಿ. ಇಲ್ಲಿ ಏನಾಗ್ತಾ ಇದೆ? ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಸ್. ಆದ್ರೆ ಇಲ್ಲಿ ಎ ಅನ್ನೋ ಒಂದು ಕಾನ್ಸ್ಟೆಂಟ್ ಬರ್ತಾ ಹೋಗ್ತದೆ. ಅಂದ್ರೆ ಎ ನ ವ್ಯಾಲ್ಯೂ 1 ನ ಪ್ಲೇಸ್ ನಲ್ಲಿ ಎ ಇದೆ. ಆದ್ರಿಂದ 1 ಬೈ ಎ ನ ಡಿವೈಡ್ ಮಾಡ್ಕೊಬೇಕಾಗತ್ತೆ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಸ್ ಅಂತ ತಗೊಂತ ಹೋಗಿ, ಗೊತ್ತಾಯ್ತಾ? ಇಲ್ಲಿ ಎ ಮತ್ತೆ ಎ ಕ್ಯಾನ್ಸಲ್ ಆಗ್ತಾ ಹೋಯ್ತು. ಅಲ್ಲಿಗೆ ಮೈನಸ್ ಟ್ಯಾನ್ ಇನ್ವರ್ಸ್ ಎಸ್ ದ ರೈಟ್ ಆನ್ಸರ್. ಅಂದ್ರೆ ಲ್ಯಾಪ್ಲಾಸ್ ಆಫ್ ಟಿ ಇಂಟು ಸೈನ್ 80 ವಿಲ್ ಬಿ ದ ರೈಟ್ ಆನ್ಸರ್. ಏನಾಗ್ತಾ ಹೋಗುತ್ತೆ? ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಸ್ ಅಂತ ತಗೊಂತ ಹೋಗಿ, ಗೊತ್ತಾಯ್ತಾ? ಇಲ್ಲಿ ತನಕ ನಮಗೆ ಎರಡನ್ನ ಕಲಿತಾ ಹೋದ್ವಿ. ಯಾವಾಗ ಇ ಟು ದ ಪವರ್ ಆಫ್ 80 ಅಥವಾ ಇ ಟು ದ ಪವರ್ ಆಫ್ -80 ಇದ್ದಾಗ ಯಾವ್ದಾದ್ರು ಫಂಕ್ಷನ್ ಮಲ್ಟಿಪ್ಲೈ ಆಯ್ತು ಅಂದ್ರೆ ಹೇಗೆ ಲ್ಯಾಪ್ಲಾಸ್ ನ ಕಂಡುಹಿಡಿತಾ ಹೋದ್ವಿ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಟಿ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತಾ ಹೋಗುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಟಿ ಡಿವೈಡ್ ಆದಾಗ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೆಷನ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ.